ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ. ರೋಮ 14ನೇ ಅಧ್ಯಾಯ 10 ನಾವು ನೋಡಿಕೊಳ್ಳುವುದಾದರೆ ದೇವರು ಭಾಳ ಸ್ಪಷ್ಟವಾಗಿ ಬರೀತಾರೆ. ಎಷ್ಟು ಸ್ಪಷ್ಟವಾಗಿ ಬರೀತಾರೆ ಅಂತಂದರೆ, ಆದರೆ ನೀನು ನಿನ್ನ ಸಹೋದರನಿಗೆ ತೀರ್ಪು ಮಾಡುವುದು ಯಾಕೆ? ಇಲ್ಲವೇ ನಿನ್ನ ಸಹೋದರನನ್ನು ಈನೈಸುವುದು ಯಾಕೆ? ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಿಂತುಕೊಳ್ಳಬೇಕಲ್ಲ ಪ್ರಿಯರೇ. ಈ ವಾಕ್ಯ ನಮ್ಮನ್ನು ಹೆಚ್ಚು 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 ದೇವರನ್ನು ಅರಿಯುವಂತಹ ಮತ್ತು ದೇವರನ್ನು ಅಗಾಧವಾಗಿ ನಮ್ಮ ತಪ್ಪುಗಳನ್ನು ತಿಳಿಸುವಂತಹ ವಾಕ್ಯ. ಯಾಕಂದರೆ ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಯಾಕೆ ಮಾಡುತ್ತೀಯ? ನಿನಗೆ ಯಾರು ಆ ಅಧಿಕಾರವನ್ನು ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಸ್ವೀಕರಿಸಿದಂಥದ್ದು ರೋಮಾಪುರದವರಿಗೆ ಬರೆದ ಪತ್ರಿಕೆ ಕೊನೆಯ ಅಧ್ಯಾಯವನ್ನು ನಾವು ನೋಡುವುದಾದರೆ, ಅಲ್ಲಿ ಅಪೊಸ್ತಲ ಪೌಲನು ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾನೆ. ಪ್ರಿಯರೇ, ವಂದನೆಗಳನ್ನು ತಿಳಿಸ್ತಾನೆ. ಹೀಗೆ 15ನೇ ಅಧ್ಯಾಯ 6 ನೀವು ಧ್ಯಾನ ಮಾಡಿ. ಹೀಗೆ ನೀವು ಏಕೆ ಒಂದೇ ಮನಸ್ಸಿನಿಂದಲೂ ಒಂದೇ ಬಾಯಿಯಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನ ಮಹಿಮೆ ಪಡಿಸಿರಿ. ದೇವರನ್ನ ನೀವು ಮಹಿಮೆ ಪಡಿಸಿರಿ, ದೇವರನ್ನ ನೀವು ಘನಪಡಿಸಿರಿ, ದೇವರನ್ನ ನೀವು ಕೊಂಡಾಡಿರಿ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಎಷ್ಟು ಚಂದದ ಮಾತು! ಒಂದೇ ಧ್ವನಿಯಿಂದ ದೇವರನ್ನ ಕೊಂಡಾಡಿರಿ. ಒಂದೇ ಧ್ವನಿ, ಭಿನ್ನ ಧ್ವನಿ ಬೇಡ, ಅದು ಒಂದೇ ಧ್ವನಿಯಾಗಿರಲಿ ಎಂಬುದನ್ನು ನಾವು ನೋಡ್ತೇವೆ. ಪ್ರಿಯರೇ, 16ನೇ ಅಧ್ಯಾಯದಲ್ಲಿ ವಂದನೆಗಳ ಕುರಿತು ನಾವು ನೋಡುತ್ತೇವೆ. ದೇವರು ವಂದಿಸುವಂಥದ್ದರ ಕುರಿತು ಬಹಳ ಸ್ಪಷ್ಟವಾಗಿ ನಮ್ಮನ್ನು ನಡೆಸುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ದೇವರು ನಮ್ಮನ್ನು ಅನೇಕ ಭಿನ್ನ ಮಾರ್ಗಗಳಲ್ಲಿ ವಿಭಿನ್ನವಾಗಿ ನಮ್ಮನ್ನು ನಡೆಸಿದ್ದಾರೆ. ನಂಬಿಕೆ ಎಂಬ ವಿಧೇಯತೆ, ನಂಬಿಕೆ ಎಂಬ ಒಪ್ಪಿಸಿಕೊಳ್ಳುವಿಕೆ, ನಂಬಿಕೆ ಎಂಬ ಒಂದು ಸದ್ಗುಣದ ಕುರಿತು ನಾವು ನೋಡ್ತೇವೆ. ಪ್ರಿಯರೇ, ಯಾಕೆಂದರೆ ದೇವರು ಅಗಾಧವಾದದ್ದನ್ನು ಕೊಡುವಂಥವರಾಗಿದ್ದಾರೆ. ಅಗಾಧತೆ ನಮ್ಮೊಳಗಡೆ ಅದು ಕಾರ್ಯ ಮಾಡಬೇಕಾಗಿದೆ ಅನ್ನುವಂಥದ್ದು ಮುಖ್ಯ. ದೇವರು ಅಂಗೀಕರಿಸಿದ ಇತರರನ್ನ ನಾವು ಸ್ವೀಕರಿಸುವುದು ಬಹಳ ಮುಖ್ಯ. ಅದಕ್ಕೆ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ. ಪ್ರಿಯರೇ, ಆ ನಂಬಿಕೆ ಎಂಬ ವಿಧೇಯತ್ವ ನಮ್ಮೊಳಗಡೆ ಬರಬೇಕಾಗಿದೆ. ಆ ನಂಬಿಕೆ ಎಂಬ ಪ್ರೀತಿ ನಮ್ಮೊಳಗಡೆ ಬರಬೇಕಾಗಿದೆ. ನಂಬಿಕೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಅದು ವಿಧೇಯತೆ. ಅದಕ್ಕೆ ಪೌಲನಿಗೆ ನೀಡಿದ ಕರೆ ಜನರನ್ನ ನಂಬಿಕೆಯ ಕುರಿತು ನಡೆಸಿದರು. 16ನೇ ಅಧ್ಯಾಯ 25ರಿಂದ 26 ನೋಡೋದಾದರೆ, ನೀವು ಪ್ರಕಟಣೆಯಾದ ಈ ಮರ್ಮ ಅಂತಂದರೆ ನಂಬಿಕೆ ಅನ್ನುವಂಥ ಒಂದು ಪ್ರಕಟಣೆ ಅತ್ಯಂತ ಉತ್ತಮವಾದಂಥ ಫಲವನ್ನು ಕೊಡುತ್ತದೆ ಎಂಬುದನ್ನು ನಾವು ಗ್ರಹಿಸಬೇಕು. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ಅಪ್ಪ, ಒಪ್ಪಿಸಿಕೊಡ್ತೇನೆ ಸ್ವಾಮಿ. ದೇವರೇ, ಈ ತಿಂಗಳ ವಾಗ್ದಾನ ಸ್ವಾಮಿ, ಈ ತಿಂಗಳ ವಾಗ್ದಾನದಲ್ಲಿ ದೇವರೇ, ನೀವು ನಮ್ಮನ್ನು ನಂಬಿಕೆಯಿಂದ ನಡೆಸುವವರಾಗಿದ್ದೀರಪ್ಪ. ಈ ತಿಂಗಳ ಪೂರ ಸ್ವಾಮಿ ನಮ್ಮ ಹಣಕಾಸಿನ ಅಗತ್ಯಗಳನ್ನು ಪೂರೈಸು, ನಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸು, ನಮ್ಮ ಸಭೆಯ ಅಗತ್ಯಗಳನ್ನು ಪೂರೈಸು. ನಮ್ಮ ಕೆಲಸದಲ್ಲಿ ದೇವರೇ ನಮ್ಮನ್ನು ಏರಳವಾಗಿ ಆಶೀರ್ವಾದ ಮಾಡು ಸ್ವಾಮಿ. ಕೆಲಸ ಮಾಡಂಥ ಮಕ್ಕಳನ್ನು ಏರಳವಾಗಿ ಆಶೀರ್ವಾದ ಮಾಡಿಸು. ಸುಖ ಕೊಡಪ್ಪ, ಬಲ ಕೊಡಪ್ಪ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಒಂದು ಕಡ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಿರಂತರವಾಗಿ ನೋಡ್ತಾ ಇರಿ 7 ಲ್ಯಾಬ್ ಚಾನಲ್.
ಸಬ್ಸ್ಕ್ರೈಬ್ ಮಾಡಿ, ಪ್ರಾರ್ಥನೆ ಮಾಡಿ, ಇನ್ನು ಅನೇಕರಿಗೆ ಚಾನಲನ್ನು ಕಳಿಸ್ಕೊಡಿ. ನಮಸ್ಕಾರ.